ನಮಸ್ಕಾರಗಳು. ಅತ್ಯಂತ ಪ್ರೀತಿಯ ಹಾಗೂ ಮೃದು ಮನಸ್ಸಿನ ಕರ್ಕಟಕ ರಾಶಿಯ ಬಂಧುಗಳೇ, ನೀವು ಕನ್ನಡಿಯಂತೆ ಸ್ವಚ್ಛ ಮನಸ್ಸಿನವರು, ಇತರರ ಕಷ್ಟಕ್ಕೆ ಮಿಡಿಯುವವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆಯೇ? ನೀವು ಅತಿಯಾಗಿ ನಂಬಿದವರೇ ನಿಮಗೆ ದ್ರೋಹ ಮಾಡುತ್ತಿದ್ದಾರಾ? ನನ್ನವರು ಅಂತ ಯಾರೂ ಇಲ್ಲ ಎಂಬ ಒಂಟಿತನ ನಿಮ್ಮನ್ನು ಕಾಡುತ್ತಿದೆಯೇ? ಕರ್ಕಟಕ ರಾಶಿಯವರೇ, ಇಂದು 2026 ಫೆಬ್ರವರಿ 25 ಬುಧವಾರ. ನಿಮ್ಮ ರಾಶ್ಯಾಧಿಪತಿ ಚಂದ್ರದೇವನು ಇಂದು ಅತ್ಯಂತ ಮಂಗಳಕರವಾದ ಸ್ಥಾನದಲ್ಲಿದ್ದಾನೆ. ಇಂದು ಮಧ್ಯಾಹ್ನ ಸೂರ್ಯಾಸ್ತದ ನಂತರ ನಿಮ್ಮ ಜೀವನದಲ್ಲಿ ಒಂದು ಪವಾಡದಂತಹ ಘಟನೆ ನಡೆಯಲಿದೆ. ಇದು ನಿಮ್ಮ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡುವುದಷ್ಟೇ ಅಲ್ಲ, ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಕಣ್ಣೀರಿಗೆ ಸುಖದ ಅಂತ್ಯ ಸಿಗುವ ಕಾಲ ಬಂದಿದೆ. ಇಂದು ಗ್ರಹಗಳ ಸಂಚಾರ ನಿಮಗೆ ಹೇಳುತ್ತಿದೆ. ಚಂದ್ರನ ಪ್ರಭಾವ. ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಇಂದು ನಿಮ್ಮ ಜಾತಕದ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಮಾನಸಿಕವಾಗಿ ನಿಮ್ಮನ್ನು ಸದೃಢಗೊಳಿಸಲಿದೆ. ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಂತು ಹೋಗಿದ್ದ ದೈವಿಕ ಕೆಲಸಗಳು ಪುನರ್ ಆರಂಭವಾಗಲಿದೆ. ವ್ಯಾಪಾರದಲ್ಲಿ ಹೊಸ ಚಮತ್ಕಾರ ಮಾಡುವ ಬುಧನು ನಿಮಗೆ ಶಕ್ತಿ ನೀಡಲಿದ್ದಾನೆ. ಕರ್ಕಟಕ ರಾಶಿಯ ನೌಕರರೇ, ಇಂದು ಕಚೇರಿಯಲ್ಲಿ ನೀವು ಎಲ್ಲರ ಗಮನ ಸೆಳೆಯುವಿರಿ. ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗುವ ಕಾಲ ಬಂದಿದೆ. ಬಡ್ತಿ ಅಥವಾ ವರ್ಗಾವಣೆಗಾಗಿ ಕಾಯುತ್ತಿದ್ದವರು ಇಂದು ಶುಭ ಸುದ್ದಿ ಸಿಗಲಿದೆ. ಸಹೋದ್ಯೋಗಿಗಳ ಕಿರಿಕಿರಿ ಇಂದಿನ ಕೊನೆಯಾಗಲಿದೆ. ಇಂದು ವ್ಯಾಪಾರದಲ್ಲಿ ಭರ್ಜರಿ ಲಾಭದ ಮುನ್ಸೂಚನೆ ಇದೆ. ಕಟಕ ರಾಶಿಯವರೇ, ದಿನಸಿ ಬಟ್ಟೆ ಅಥವಾ ಹಾಲಿನ ವ್ಯಾಪಾರ ಮಾಡುವವರಿಗೆ ಇಂದು ಅದೃಷ್ಟದ ದಿನವಾಗಿದೆ. ಹಣಕಾಸಿನ ಹೂಡಿಕೆ ಮಾಡಲು ಇಂದು ಉತ್ತಮ ದಿನ. ಆದರೆ ತಾಯಿಯ ಸಲಹೆ ಪಡೆದು ಮುಂದುವರಿಯಿರಿ. ಹೊಸ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗಲಿದೆ. ನಿಮ್ಮ ವ್ಯವಹಾರ ಇಂದು ದುಪ್ಪಟ್ಟು ಪ್ರಗತಿ ಕಾಣಲಿದೆ. ಆರ್ಥಿಕವಾಗಿ ಇಂದು ನಿಮಗೆ ಲಕ್ಷ್ಮಿ ಕಟಾಕ್ಷ ಲಭಿಸಲಿದೆ. ಬಹಳ ವರ್ಷಗಳಿಂದ ಯಾರಿಗೂ ಕೊಟ್ಟ ವಾಪಸ್ ಬರುವುದಿಲ್ಲ ಎಂದುಕೊಂಡಿದ್ದ ಹಣ ಇಂದು ಪವಾಡದಂತೆ ನಿಮ್ಮ ಕೈ ಸೇರಲಿದೆ. ಹಿರಿಯರ ಆಸ್ತಿಗೆ ಸಂಬಂಧಿಸಿದ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಇದೆ. ಇಂದು ನೀವು ಮಾಡುವ ಸಣ್ಣ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ನಿಮ್ಮ ತಾಯಿಯ ಕಡೆಯಿಂದ ಆಶೀರ್ವಾದ ಮತ್ತು ಆರ್ಥಿಕ ಸಹಾಯ ಸಿಗುವ ಯೋಗವಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಲಿದೆ. ದೂರದ ಪ್ರವಾಸಕ್ಕೆ ಪ್ಲಾನ್ ಮಾಡುವಿರಿ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ನಿಮ್ಮ ಮನಸ್ಸಿನ ಭಾರ ಇಳಿಯಲಿದೆ. ಆರೋಗ್ಯದ ವಿಚಾರದಲ್ಲಿ ಶೀತ ಅಥವಾ ಕೆಮ್ಮಿನಂತಹ ಸಣ್ಣ ಸಮಸ್ಯೆ ಕಾಡಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಸಂಗೀತ ಕೇಳಿ ಅಥವಾ ಧ್ಯಾನ ಮಾಡಿ. ಇಂದು ಯಾವುದೇ ಕಾರಣಕ್ಕೂ ಹಳೆಯ ಕಹಿ ನೆನಪುಗಳು ಮೆಲುಕು ಹಾಕಬೇಡಿ. ಕಟಕ ರಾಶಿಯವರೇ, ಈ ದಿನವನ್ನು ಇನ್ನೂ ಹೆಚ್ಚು ಸುಲಭವಾಗಿಸಲು ಈ ಕೆಲಸಗಳನ್ನು ನೀವು ಮಾಡಲೇಬೇಕು. ಇಂದು ಶಿವಲಿಂಗ ಹಾಲಿನ ಅಭಿಷೇಕ ಮಾಡಿ ಅಥವಾ ಮನೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನು ದಾನ ಮಾಡಿ. ಮನೆ ಬಿಡುವ ಮುನ್ನ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ. ಇದರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ಇಂದಿನ ಶುಭ ಸಂಖ್ಯೆ 2 ಮತ್ತು 7, 20 ಆಗಿರುತ್ತದೆ. ಶುಭ ಬಣ್ಣ ಬಿಳಿ ಮತ್ತು ಬೆಳ್ಳಿಯ ಬಣ್ಣವಾಗಿರುತ್ತದೆ. ಶುಭ ಸಮಯ ಸಂಜೆ 4ರಿಂದ 6:30 ಅದೃಷ್ಟದ ಸಮಯವಾಗಿರುತ್ತದೆ. ಕರ್ಕಟಕ ರಾಶಿಯವರೇ, ನಿಮ್ಮ ಒಳ್ಳೆಯ ಗುಣವೇ ನಿಮಗೆ ಶ್ರೀರಕ್ಷೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದಿನನಿತ್ಯದ ನಿಮ್ಮ ರಾಶಿಯ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಶಿವನ ಕೃಪೆಗೆ ಪಾತ್ರರಾಗಿ. ನಿಮ್ಮ ದಿನ ಅತ್ಯಂತ ಸುಖಮಯವಾಗಿರಲಿ. ಧನ್ಯವಾದಗಳು ಕಟಕ ರಾಶಿಯ ಬಂಧುಗಳೇ.